ಹೇಗೆ ಅಂದ್ರೆ ಮನೇಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಹೇಗಿರ್ತಾರೆ ಆಯ್ತರ ಅಪ್ಪ ಸ್ಟ್ರಿಕ್ಟ್ ಸಕ್ಕ ಸ್ಟ್ರಿಕ್ಟ್ ಮನೆಗೆ ಗೊತ್ತೇ ಇಲ್ಲ ನಾನು ಈ ತರ ಕೆಲಸ ಮಾಡ್ತಾ ಇದೀನಿ ಆಟೋ ಓಡಿಸೋದಿನಿ ದೊಡ್ಡವರಾದ್ಮೇಲೆ ಹೊರಗಿನ ಪ್ರಪಂಚ ನೋಡಕ್ ಶುರು ಮಾಡ್ತೀವಲ್ಲ ಹಾಗನ್ಸುತ್ತೆ ನಮಗೆ. ಓಕೆ, ಉಡ್ಸಿದ ದೇವ್ರು ಅನ್ನ ಹಾಕಿ ಹಾಕ್ತಾನೆ, ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು ಅಂತ ಹೇಳಿ ನಾನು ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಆಗ ಮತ್ತಿರ್ಗ ಇದೇ ಅಣ್ಣ ತಂಗಿ ಸೀರಿಯಲ್ ನನಗೆ ಮತ್ತೆ ವಿಲನ್ ಆಗಿ ಮತ್ತೆ ಕರೆದ್ರು. ಅದ್ರ ಮಧ್ಯೆ ನಂಗೆ ಗಡ್ಡ ಮೀಸೆಲ್ಲ ಬೋಡಿಸ್ಬಿಟ್ಟಿದ್ರು. ಸರ್ ಏನು ಸರ್ ಗಡ್ಡ ಮೀಸೆ ಬೋಡಿಸಿದ್ರೆ ಮತ್ತೆ ಯಾವುದು ಮಾಡೋಕ್ಕಾಗಲ್ಲ ಸರ್ ಹಾಗೆ ಹೀಗೆ ಅಂತ ಹೇಳಿದಾಗ ಸರಿ ಆಯಿತು, ಸರಿ ಮಾಡುವಂತೆ, ನಮ್ಮ ಮನೆ ಪರಿಸ್ಥಿತಿ ಹೀಗಿತ್ತು, ಅಪ್ಪ ಬೇರೆ ಸ್ವಲ್ಪ ಬೇಡ ಅದು. ಸೊ ಈ ಥರ ಮನೆ ಪರಿಸ್ಥಿತಿ ಹಿಂಗೆ ಸ್ವಲ್ಪ ಅಧ್ವಾನ ಆದಾಗ ಸರ್ ಹಿಂಗಿದೆ ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳ್ತೀನಿ ಅಂತಿದ್ರು. ಬಟ್ ಅದೇ ಟೈಮ್ಗೆ ನಂಗೆ ಅಣ್ಣ ತಂಗಿ ಕೂಡ ಬಂತು ವಿಲನ್ ಆಗಿ. ಅಣ್ಣ ತಂಗಿ ಬಂದಾಗ ಮಧು ಅಂತ ಮ್ಯಾನೇಜರ್ ಅವ್ರು ಕಾಲ್ ಮಾಡಿ ಚೆನ್ನಾಗಿದೆ ಕಣೋ ಬಂದು ಮಾಡ್ತೀನೋ ಅಂತಂದರು. ಮಾಡ್ತೀನಣ್ಣ, ಓಕೆ, ಅಲ್ಲಿ ಎಷ್ಟು ದಿವಸ ಡೇಟು ಅಂತ ಇದು ಹಿಂಗಾಗಿದೆ ಅಂತ ಹೇಳಿದಾಗ ಸರಿ ಬಂದು ಮಾಡು ಅಂತ ಹೇಳಿದಾಗ ಸೊ ಆವಾಗ ಸಿಕ್ಕಿದ್ದೆ ಮತ್ತಿರ್ಗ ಅಣ್ಣ ತಂಗಿ ಆ್ಯಕ್ಚುಲಿ ಶುರು ಆದಾಗ ಶುರುನಲ್ಲೇ ಈ ಕ್ಯಾರೆಕ್ಟರ್ಗೆ ಈ ಅಭಿಯಾನೋ ಕ್ಯಾರೆಕ್ಟರ್ ನಾನು ಆಡಿಷನ್ ಕೊಟ್ಟಿದ್ದೆ. ಸ್ವಲ್ಪ ಇದ್ರ ವಿಚಾರದಲ್ಲಿ ಬಿಟ್ಟು ಹೋಗಿತ್ತು. ಆಮೇಲೆ ಮತ್ತಿರ್ಗ ನನಗೆ ಕ್ಯಾರೆಕ್ಟ್ರು ಬಂತು, ಇದೇ ಕ್ಯಾರೆಕ್ಟ್ರು ಮತ್ತೆ ಹುಡ್ಕೊಂಡು ಬಂದಿದೆ ನನಗೆ. ಸೊ ಅದರಿಂದ ನಾನು ಮತ್ತಿರ್ಗ ವಿಲನ್ ಆಗಿ ಇಲ್ಲಿ ಮಾಡ್ತಾಯಿದ್ದೀನಿ. ಪುಟ್ಟಕ್ಕನ ಮಕ್ಕಳಲ್ಲಿ ನಾನು ವಿಲನ್ ಆಗಿ ಮಾಡಿದ್ದೆ, ಈಗ ಮತ್ತೆ ಅಲ್ಲಿ ನಾನು ಹೀರೋ ಥರ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಲವ್ ಸ್ಟೋರಿ ಶುರುವಾಗಿದೆ ಮತ್ತೆ, ನನ್ನ ಮತ್ತು ಸಾನ ಲವ್ ಸ್ಟೋರಿ. ಸೊ ಇಲ್ಲಿ ತನಕ ಬಂದಿದೆ ಜರ್ನಿ. ಸೊ ಇದಕ್ಕೆ ಮೇಲೆ ಬಾಸಿಗೆ ಬಿಟ್ಟಿದ್ದು ಹೇಗೆ ಹೋಗೋದು ಗೊತ್ತಿಲ್ಲ. ಅಪ್ಪನ ಮುಂದೆ ಯಾವತ್ತೂ ತೋರಿಸ್ಕೊಂಡಿರ್ಲಿಲ್ವಾ? ಮನೆಗೆ ಗೊತ್ತೇ ಇಲ್ಲ ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ, ಆಟೋ ಓಡಿಸೋತೀನಿ, ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ದುಡ್ಡುಗೋಸ್ಕರ ನನ್ನ ಆಡಿಷನ್ಗೆ ಹೋಗೋ ದುಡ್ಡುಗೋಸ್ಕರ ಇದಕ್ಕೋಸ್ಕರ ಮಾಡ್ತಿದ್ದೆ. ಬಟ್ ಅವ್ರಿಗೆ ಯಾರಿಗೂ ಮನೇಲಿ ಗೊತ್ತೇ ಇಲ್ಲ ನಾನು ಇಷ್ಟೆಲ್ಲ ಮಾಡ್ತಿದ್ದೆ. ಅಂದರೆ ಸೀರಿಯಲ್ ಮಾಡ್ತೀನಿ ಅಂತ ಗೊತ್ತು. ಅದೇ ಹೇಳಿದ್ನಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮಗೇನು ಪ್ರಾಬ್ಲಮ್ ಆ ಥರ ಪ್ರಾಬ್ಲಮ್ ಎಲ್ಲ ಇರಲಿಲ್ಲ. ಅಂದರೆ ನನ್ನ ಓನ್ ಇದರಿಂದ ಬರಬೇಕು ಅಂತ ಇದು ಮಾಡಿ ಮನೇಲಿ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಅಪ್ಪ ಹೇಗೆ ಅಂದರೆ ಅವ್ರು ತಿನ್ನಕ್ಕಿದೆಯಲ್ವೋ ನಮಗೆ ನೋಡ್ರು ಫಸ್ಟು. ಸೊ ಆ ಥರನೇ ಬೆಳೆಸಿರೋದು, ಅದರಿಂದ ಸ್ವಲ್ಪ ಆ ಥರ. ಅಪ್ಪ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ನಿಮ್ಮ ಆ್ಯಕ್ಟಿಂಗ್ ನೋಡಿ ಏನು ಹೇಳಿದ್ರು? ಅಂದರೆ ಅಪ್ಪ ಹೇಗೆ ಅಂದರೆ ಮೊದಲಿಂದನೂ ನಮಗೆ ಸ್ಟ್ರಿಕ್ಟಾಗಿ ಬೆಳೆಸಿದ್ದು. ಯಾವುದೇ ಕಾರಣಕ್ಕೂ ನಮ್ಮನ್ನ ಹೇಗೆ ಅಂತಾರೆ ಮನೇಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಹೇಗಿರ್ತಾರೆ ಆ ಥರ ಅಪ್ಪ ಸಕ್ಕ ಸ್ಟ್ರಿಕ್ಟು. ನಾವು ರೋಡ್ ಅಲ್ಕೊಂಡು ಮಜಾ ಮಾಡಿದ್ದೆ ಜಾಸ್ತಿ. ಅಂದರೆ ಹುಡುಗರು ಸವಾಸ ಮಾಡಿಕೊಂಡು ಗೋಲಿ ಆಡೋದ್ರಿಂದ ಹಿಡಿದು ಪ್ರತಿ ಆಟ ಆಡ್ಕೊಂಡು ಬರ್ತಿದ್ವಿ. ಅಪ್ಪನ ಹತ್ರ ಬೆಲ್ಟ್ ಒಲೆ ತಿನ್ನೋದ್ರಿಂದ ಅದು ಪ್ರತಿಯೊಂದು ಮಾಡಿದ್ವಿ. ಆದರೂ ಅಪ್ಪನ ಮೇಲೆ ಪ್ರೀತಿ ಯಾಕೆ ಅಂದರೆ ಇವತ್ತಿಗೂ ಒಂದು ನಾನು ಸಿಗರೇಟ್ಸ್ ಇದೆಲ್ಲ ಎಣ್ಣೆ ಹೊಡೆಯಲ್ಲ ಅಂದರೆ ಅಪ್ಪನ ಮೇಲೆ ಭಯದಲ್ಲಿರೋ ಗೌರವದಿಂದ ಆ ಥರನೇ ನಮ್ಮನ್ನು ಬೆಳೆಸಿದ್ರು. ಸೊ ಅದರಿಂದ ಬಾಂಡಿಂಗ್ ಆಗಿದೆ ಅಪ್ಪನ ಮೇಲೆ. ಇವತ್ತಿಗೂ ಒಂದು ಯಾವುದೇ ಸವಾಸ ಮಾಡ್ದಿರ ಇದ್ದೀವಿ ಅಂತಂದರೆ ಅಪ್ಪ ಅಂದ ಕಾರಣ, ಅಪ್ಪ ಅನ್ನೋ ಒಂದು ಇದರಿಂದ ಅಷ್ಟೇ. ಭಯ, ಪ್ರೀತಿ, ರೆಸ್ಪೆಕ್ಟ್. ಈ ಕೆಲವ್ರು ಮನೇಲಿ ಅಂತಾರಲ್ಲ, ಇದು ಏನಂತಾರೆ, ಅಪ್ಪ ಅಂದರೆ ನಮ್ಮ ಫ್ರೆಂಡ್ಸ್ ಕೂಡ ತುಂಬ ಜನ ಮಚ್ಚ ನಮ್ಮ ಅಪ್ಪ ನನ್ನ ಮಗ ಬಾ ತಲೆ ಕೆಡ್ಸ್ಕೊಡ ಈ ಥರ ಎಲ್ಲ ಮಾತಾಡಿದ್ದು ನಾನು ಕೇಳಿದ್ದೀನಿ. ಅವ್ರುಗಳಿಗೆ ಆ ಪ್ರೀತಿ ಅಂದರೆ ಒಂದು ಮಿಡಲ್ ಕ್ಲಾಸಲ್ಲಿ ಬೆಳೆದಿದ್ರೆ, ನಾನೊಂದು ಇದರಲ್ಲೂ ಹೇಳಿದ್ದೆ, ಇದರಲ್ಲಿ ಹೇಳಿದ್ದೆ, ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಅಪ್ಪ ಹೇಗೆ ಕಾಣ್ತಾನೆ ಅಂತಂದರೆ ತನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಫಸ್ಟ್ ವಿಲನ್. ಅಪ್ಪನೇ ತನ್ನ ಮಕ್ಕಳಿಗೆ ಫಸ್ಟ್ ವಿಲನ್ ಆಗೋದು. ಮಿಡಲ್ ಕ್ಲಾಸಲ್ಲಿ ಅವರೇ ಫಸ್ಟ್ ವಿಲನು. ದೊಡ್ಡವರಾದ್ಮೇಲೆ ನಾವು ಹೊರಗಿನ ಪ್ರಪಂಚ ನೋಡೋಕೆ ಶುರು ಮಾಡ್ತೀವಲ್ಲ, ಅಪ್ಪನ ಥರ ಸೂಪರ್ ಹೀರೋ ಇನ್ಯಾರೂ ಕಾಣಿಸಲ್ಲ ನಮಗೆ. ಸೊ ಆ ಥರನೇ ಇರುತ್ತೆ. ಅಂದರೆ ಹೊರಗೆ ಅಂದರೆ ನಮ್ಮ ಈ ಪ್ರಪಂಚದಲ್ಲಿ ನಮ್ಮನ್ನು ಅಷ್ಟು ಪ್ರೊಡಕ್ಟ್ ಮಾಡಿಕ್ಕಿರ್ತಾನೆ. ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ರಿಸ್ಟ್ರಿಕ್ಷನ್ ಮಾಡ್ತಾರಲ್ಲ, ಆ ರಿಸ್ಟ್ರಿಕ್ಷನ್ ನಮ್ಗೆ ಹೆಂಗೆ ಕಾಣುತ್ತೆ ಅಂದರೆ ವಿಲನ್ ನಮ್ಮ ಅಪ್ಪ ಎಲ್ಲೋ ಹೋಗ್ಬಿಡ್ತಿಲ್ಲ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಹುಡುಗರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಹೀಗೆ ಅಂತ ಅನ್ಸುತ್ತೆ. ಬಟ್ ದೊಡ್ಡವರಾದ್ಮೇಲೆ ಹೊರಗಿನ ಪ್ರಪಂಚ ನೋಡೋಕೆ ಶುರು ಮಾಡ್ತೀವಲ್ಲ, ಹಾಗನ್ಸುತ್ತೆ ನಮಗೆ, ಅಪ್ಪ ನಮ್ಮನ್ನ ಈ ಪ್ರಪಂಚದಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದ, ಈ ಥರ ಒಂದು ಇದರಿಂದ ನಮ್ಮನ್ನ ಅವರು ಕಾಪಾಡ್ತಿದ್ರು. ಸೊ ಈಗಾದರೂ ಅವರ ಬೆಲೆ ಗೊತ್ತಾಗ್ತಿದೆ. ಅಂದರೆ ದೊಡ್ಡವರಾದ್ಮೇಲೆ ಅವ್ರು ನಮ್ಮನ್ನ ಯಾವ ರೀತಿ ಸ್ಟ್ರಗಲ್ ಮಾಡಿ ನಮ್ಮನ್ನ ಬೆಳೆಸಿರ್ಬೋದು, ಯಾವ ರೀತಿ ನಮ್ಮ ಪ್ರೊಡಕ್ಟ್ ಮಾಡ್ಬೋದು. ಅಂದರೆ ನನಗೆ ಅಂತಲ್ಲ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೂ ಇದು ಅನ್ಸುತ್ತೆ. ಈ ಥರ ಅಪ್ಪ ಈ ಥರ ಬೆಳೆಸ್ತಾ ಇರೋದು ಹೌದು ಕರೆಕ್ಟು. ಅವ್ರನ್ನ ಯಾವಾಗ ನೀವು ಹೀರೋ ನೋಡೋಕೆ ಶುರು ಮಾಡ್ತಿರಲ್ಲ, ಅವಾಗ ಅನಿಸುತ್ತೆ ಹೌದು ನಾವು ಪಡ್ತಿರೋ ಕಷ್ಟ ಅವ್ರುಗಳ ಮುಂದೆ ಏನೂ ಇಲ್ಲ ಅಂತ. ಯಾಕಂದರೆ ಆಗಿನ ಪ್ರಪಂಚನೇ ಬೇರೆ, ಈಗಿನ ಪ್ರಪಂಚನೇ ಬೇರೆ. ನೆಕ್ಸ್ಟ್ ಏನು ಲೈಫ್? ಆ್ಯಕ್ಟಿಂಗ್ ಬಿಟ್ಟು ಏನಾದರೂ ಇದೆಯಾ? ಆ್ಯಕ್ಟಿಂಗ್ ಬಿಟ್ಟು ಏನೂ ಇಲ್ಲ ಬ್ರೋ, ಆ್ಯಕ್ಟಿಂಗೇ ಪ್ರೊಫೆಷನಲ್ ತೊಗೊಂಡಿದ್ದೇನೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಹೇಗೆ ಅಂತಂದರೆ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಪಾಸ್ಟ್ನ ಬಿಟ್ಟಾಕಬೇಕು, ಫ್ಯೂಚರ್ ಏನು ಅಂತ ಯೋಚನೆ ಇರಬೇಕಷ್ಟೇ. ಅದ್ರ ಬಗ್ಗೆನೇ ಡೀಪಾಗಿ ಯೋಚನೆ ಮಾಡೋದು ಹುಚ್ಚಾಗಿ ಹೋಗ್ತೀವಿ.
ಅಟ್ ಪ್ರೆಸೆಂಟ್ ಏನಿದೆ ಅದ್ರ ಬಗ್ಗೆ ಬದುಕ್ಬೇಕಷ್ಟೇ. ನಿಮ್ಮ ಹಾಗೆ ಲವ್ ಸ್ಟೋರಿ ಇದೆಯಾ ಅಂತ ತುಂಬಾ ಟ್ರೋಲ್ ಆಗಿದೆ, ತುಂಬಾ ಟ್ರೋಲ್. ಯಾವ ಲವ್ ಸ್ಟೋರಿ ಬಗ್ಗೆ ಕೇಳ್ತಾ ಇದೀರಾ? ಯಾವ ಲವ್ ಅಂತ ನನಗೆ ಆಕ್ಚುಲಿ ಟ್ರೂ ಲವ್ ಅಂತ ಆಗಿದ್ದು ಒಂದೇ, ಬಟ್ ಅದು 1 ತಿಂಗಳಿತ್ತು ಅಷ್ಟೇ. ಯಾಕಂದ್ರೆ ಅದು ಒಂಥರ ನನಗೆ ಆ ಲವ್ವೇ ನನಗೆ ಹಿಡ್ದಾಕ್ಬಿಡ್ತು. ಅಂದ್ರೆ ಹೆಂಗೆ ಅಂತಂದ್ರೆ ನೀವ್ ಅನ್ಕೊಳಂಗೆ ಈ ಸೀರಿಯಲ್ಗಳಲ್ಲಿ ಪೇರ್ಗಳು ಬರ್ತಲ್ಲ ಆ ಥರ ಲವ್ ಸ್ಟೋರಿ, ಅವ್ರುಗಳ್ನ ಲವ್ ಮಾಡೋದು ಆ ಥರ ಎಲ್ಲ ಯಾವುದೂ ಇಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ನೀವು ಅದ್ರ ಬಗ್ಗೆನೇ ನೀವು ನೆಕ್ಸ್ಟ್ ಹೇಳ್ತೀರಾ ಅಂತ. ಆ ಥರ ಲವ್ ಸ್ಟೋರಿ ಅಲ್ಲ. ಅಂದರೆ ಅವ್ರಿಗೆ ಒಂದಿತ್ತು, ಅದು ಹೋಗ್ತಾ ಹೋಗ್ತಾ ನನಗೆ ಕಟ್ಟಾಕ್ದಂಗೆ ಆಗ್ತಿತ್ತು. ಅಂದರೆ ನಾನು ಇಂಡಸ್ಟ್ರಿ ಏನೋ ಮಾಡಬೇಕು ಅಂತ ಬಂದಾಗ ನೀ ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ, ಸೀರಿಯಲಲ್ಲಿ ಯಾಕೆ ಸೀನ್ ಮಾಡ್ತೀಯಾ, ಈ ಥರ ರೆಸ್ಟ್ರಿಕ್ಷನ್ ಆಗೋಕ್ಕೆ ಶುರು ಆಗೋದು ನನಗೆ. ಸೊ ಅದರಿಂದ ಸ್ವಲ್ಪ ವಾಯ್ಸ್ ಸ್ವಲ್ಪ ಕೆಡ್ದಾಗಿದೆ, ಕೆಮ್ಮು ನೆಗಡಿ ಇರೋದ್ರಿಂದ ಸ್ವಲ್ಪ ಇದು. ಸೊ ಈ ಥರ ನನಗೆ ಶುರು ಆಗೋಯ್ತು. ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂದಾಗ ಅವಾಗ ಅನಿಸ್ತು ಇಂಡಸ್ಟ್ರಿಗೆ ಲವ್ ಸ್ಟೋರಿ ಸ್ವಲ್ಪ ಕಷ್ಟ, ಏನೋ ಮಾಡ್ತೀನಿ ಅಂತ ಬಂದಾಗ ಕಷ್ಟ. ಓಕೆ ಇದ್ರೆ ಓಕೆ ಕೂಲಾಗಿದ್ರೆ, ಬಟ್ ನೀವು ಅದನ್ನೇ ಹಿಡ್ದಿಕ್ಕೋಕ್ಕೆ ಹೋದರೆ ನಾವು ರೆಕ್ಕೆ ಬಿಚ್ಚಿ ಹಾರಕ್ಕೆ ಹೋಗ್ತಿರ್ತೀವಿ. ನಾವು ಆ ರೆಕ್ಕೆನ ಕಟ್ಟಾಕ್ತೀವಿ ಅಂತಂದರೆ ಮನೆಯವ್ರ ಮಾತೇ ಕೇಳಲ್ಲ, ಇನ್ನು ಹುಡುಗಿರ ಮಾತು ಕೇಳ್ತೀವ, ಚಾನ್ಸೇ ಇಲ್ಲ. ಸೊ ಈ ಥರ ಲೈಫ್ ಸ್ಟೈಲ್ ನಡೀತಾ ಇದೆ ನಮ್ಮದು. ಎಷ್ಟು ಭಾಷೆಯಲ್ಲಿ ಆಕ್ಟಿಂಗ್ ಮಾಡಿದ್ದೀರಾ ಸರ್? ಅಟ್ ಪ್ರೆಸೆಂಟು ಕನ್ನಡ ಒಂದೇ ನನಗೆ. ಆದರೆ ನಾನು ಯಾವ ಲ್ಯಾಂಗ್ವೇಜ್ ಅಂತೇನಿಲ್ಲ, ಊಟಕ್ಕೆ ಲ್ಯಾಂಗ್ವೇಜ್ ಇಲ್ಲ, ಭಾಷೆ ಇಲ್ಲ, ಅದೊಂದು ನನ್ನ ತಲೆಯಲ್ಲಿದೆ. ಇಲ್ಲ ನಾನು ಇಲ್ಲೇ ಉಳಿಬೇಕು ಅಂತಲೂ ಇಲ್ಲ, ಊಟಕ್ಕೆ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ನಾನು ರೆಡಿ ಇದ್ದೀನಿ. ಹಾಗಂತ ನಮ್ಮ ಭಾಷೆ ಬಿಟ್ಟು ಬೇರೆ ಕಡೆ ಬೆಳೆದಟ್ಕೆ ನಾನು ನಮ್ಮ ಭಾಷೆ ಬಿಡ್ತೀನಿ ಅಂತಲ್ಲ. ಫಸ್ಟ್ ಅನ್ನ ಹಾಕಿದ ಭಾಷೆ, ಹುಟ್ಟಿಸಿದಪ್ಪ ಎಲ್ರಿಗೂ ಒಂದೇ. ಸೊ ಅವ್ರೊಬ್ಬರೇ ಆಗಿರ್ತಾರೆ. ನಮ್ಗೆ ಅನ್ನ ಹಾಕಿದ್ದು ಫಸ್ಟ್ ಅನ್ನ ಹಾಕಿದ್ದು ಕನ್ನಡದ ತಾಯಿ. ಸೊ ಫಸ್ಟು ನಮ್ಮ ಕನ್ನಡದ ತಾಯಿನೇ. ಊಟ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಊರು ಬಿಟ್ಟು ಊರಿಗೆ ಹೋದರೆ ಎಲ್ಲಿ ಬೇಕಾದ್ರೂ ಊಟ ಸಿಗುತ್ತೆ ನಮಗೆ, ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಬಟ್ ಫಸ್ಟ್ ಊಟ ಮಾಡಿದ್ದು ಹಸಿವಿದ್ದಾಗ ಫಸ್ಟ್ ಎಲ್ಲಿ ಊಟ ಹಾಕಿರ್ತಾರೋ ಅದನ್ನು ಯಾವತ್ತೂ ಮರಿಬಾರ್ದು. ಸೊ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ. ಯಾರು ನಮ್ಮ ಭಾಷೆ ಬಿಟ್ಟು ಬೇರೆ ಕಡೆ ಹೋಗಿದ ತಕ್ಷಣ ಇದೇ ನಮ್ಮ ತಾಯ್ನಾಡು, ಇದೇ ನಮ್ಮ ಇದು ಅಂತ ಹೇಳ್ತಾರಲ್ಲ, ಅಂಥವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೊತ್ತು ಟೈಮ್ 9 ನ್ಯೂಸ್ ಜೊತೆ ಮಾತಾಡಿ ಹೇಗೆ ಅನ್ನಿಸ್ತು? ಖುಷಿ ಅನ್ನಿಸ್ತು. ಬಟ್ ನಾನು ಅಂದ್ಕೊಂಡಿದ್ದೆ ಯಾವುದು ಇದ್ರ ಮಾತಾಡಬಾರ್ದು ಅಂದರೆ ಜೋಶಲ್ಲಿ ಮಾತಾಡಬೇಕು ಅಂತ. ಬಟ್ ಅಪ್ಪನ ಬಗ್ಗೆ ಮಾತಾಡಿ ಸೆಂಟಿಮೆಂಟಲ್ ಇದು ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ಅಪ್ಪ ಅಂತಿದ್ದಂಗೆ ಅದೊಂದು ಸೆಂಟಿಮೆಂಟ್ ಬಂದ್ಬಿಡುತ್ತೆ. ಅಂದರೆ ಅವ್ರ ಜೊತೆ ಬೆಳೆದಿದ್ದು, ಅವರು ಅನುಭವಿಸಿದ ನೋವೆಲ್ಲ ನೋಡಿದ್ರೆ, ಅಂದರೆ ಅವರು ಡಯಾಲಿಸ್ ಪೇಷಂಟ್ ಆಗಿದ್ರು, ಅದು ಬಂದ್ಬಿಡುತ್ತೆ ಹಾಗೆ. ಅಂದರೆ ಅವ್ರನ್ನ ಒಂಥರ ಹೇಗೆ ಅಂತಾರೆ ಏರಿಯಾದ ಕಿಲಾಡಿ ಥರ ನೋಡಿದ್ದು ಅವ್ರನ್ನ. ಅಂದರೆ ಅವ್ರನ್ನ ಕಂಡ್ರೆ ಏರಿಯಾದಲ್ಲೆಲ್ಲ ಫುಲ್ ಭಯ ಪಡೋರು. ಅಪ್ಪ ಎಲೆಕ್ಷನ್ಗೆಲ್ಲ ನಿಂತು ಒಂದು ಟೈಮಲ್ಲಿ ಒಳ್ಳೆ ಹೆಸರು ಮಾಡಿ ಎಲೆಕ್ಷನ್ಗೆಲ್ಲ ನಿಂತು ಸೋತಿದ್ದುಂಟ. ಅಂದರೆ ಆ ಟೈಮಲ್ಲಿ ಅವರಿದ್ರಲ್ಲಿ ಆ ರೇಂಜಿಗೆ ಹೆಸರು ಮಾಡಿದವ್ರು ನಮ್ಮಪ್ಪ. ಬಟ್ ಹೋಗ್ತಾ ಹೋಗ್ತಾ ಅಂದರೆ ಅವ್ರಿಗೂ PP ಶುಗರ್ ಇದ್ದಿದ್ದರಿಂದ ಕಿಡ್ನಿ 2 ಫೇಲ್ಯೂರ್ ಆಯಿತು. ಸೊ 40 ವರ್ಷಕ್ಕೆ ಇದ್ದಿದ್ದರಿಂದ ಸ್ವಲ್ಪ ಒಂದಷ್ಟು ದಿವಸ ನೋವು ಆಗಿ ಮಾಡಲ್ಲ, ಆ ನೋವು ಕಣ್ಮುಂದೆ ಬರುತ್ತೆ. ಅಂದರೆ ನೀವೊಬ್ಬರು ಯಾರನ್ನೇ ಆಗಲಿ, ಇವಾಗ ನಾನೇ ಅಂತಲ್ಲ, ಒಬ್ಬ ಫ್ರೆಂಡ್ನೇ ನೀವು ಮೆರೆದಿರ್ತಾರೆ, ಒಂಥರ ರಾಜನ್ ಥರ ಮೆರೆದಿರ್ತಾರೆ, ಅವ್ರನ್ನ ಒಂದ್ಸಲ ನೋಡ್ತಿದ್ದಂಗೆ ನಿಮ್ಗೆ ಒಂದ್ಸಲ ಬೇಜಾರಾಗುತ್ತೆ. ಬಟ್ ಸ್ವಂತ ಅಪ್ಪ ಅಂದಾಗ ಸ್ವಲ್ಪ ಎಮೋಷ್ನಲ್ ಫೀಲ್ ಆಗಿಬಿಡುತ್ತೆ. ಸೊ ಅದರಿಂದ ಇದಾಯಿತು, ಸಾರಿ. ನಾನು ಆಗಿರೋ ಹುಡುಗನೆಲ್ಲ ಫುಲ್ ಜಾಲಿಯಾಗಿರ್ತೀನಿ. ಹಿಂದೆ ನೋವು ಅದೆಲ್ಲ ತಲೆಗೆ ಹಾಕೊಳ್ಳೋದೇ ಇಲ್ಲ. ಅಂದರೆ ಅಟ್ ಪ್ರೆಸೆಂಟ್ ಬದುಕ್ತೀನಿ ನಾನು ಅಷ್ಟೇ. ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ಅಂತ ಬದುಕೋ ಮನುಷ್ಯನೇ ಅಲ್ಲ ನಾನು. ಯಾವನ್ ಏನಾದ್ರು ಅಂದ್ಕೊಳ್ಳಿ, ನನ್ನ ಲೈಫು ನನಗೋಸ್ಕರ ಬದುಕಬೇಕು ಅನ್ನೋದು ಅಷ್ಟೇ ಇದು ಮಾಡೋದು. ಹಂಗಂತ ಬೇರೆಯವ್ರನ್ನ ಕೆಳಿ ತುಳಿದು ಬದುಕಬೇಕು ಅನ್ನೋ ಮೆಂಟಾಲಿಟಿ ನನಗಿಲ್ಲ. ಇಷ್ಟು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೇದಾಗಲಿ. ನಿಮ್ಮ ಚಾನಲ್ ಹೊಸದಾಗಿ ಶುರು ಮಾಡಿದ್ದೀರಾ, ಹಾಗೆ 2-3 ಪೇಜಸ್ ಇದು ಮಾಡಿದ್ದಾರೆ ಇದ್ರ ಜೊತೆಗೆ. ಇಲ್ಲ, ಚಾನಲ್ ಒಂದೇ, ಟೈಮ್ 9 ನ್ಯೂಸ್ ಡವ್ ಮಾಡ್ತಾರೆ, 2-3 ಪೇಜ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಇವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೈಮ್ 9 ನ್ಯೂಸ್ನ ವಾಚ್ ಮಾಡಿ, ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ.